ಸಂಘಟನಾ ಪರ್ವದ ಈ ಒಂದು ಕಾರ್ಯಾಗಾರಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ರಾಜ್ಯದ ಅಧ್ಯಕ್ಷರು ಯುವ ನಾಯಕರು ಆದಂತಹ BY ವಿಜಯೇಂದ್ರ ಯಡಿಯೂರಪ್ಪನವರನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ಮಾನ್ಯ ನಮ್ಮ ಸಂಡೂರಿನ ದಿವಾಕರ್ ಬಾಬುರವರು ರಾಜ್ಯ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಈ ಸಂಘಟನಾ ಪರ್ವದ ಮುಖ್ಯಸ್ಥರಾದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ರವರನ್ನ ನಮ್ಮ ಮುನಿಕೃಷ್ಣಣ್ಣನವರು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸದಸ್ಯತಾ ಅಭಿಯಾನದ ಪ್ರಮುಖರಾದಂತಹ ನಿಕಟಪೂರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರವಿಕುಮಾರ್ ಅವರನ್ನ ಬೀದರ್ನ ಜಿಲ್ಲಾಧ್ಯಕ್ಷರು ಸ್ವಾಗತಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ರಾಜ್ಯ ಸಂಘಟನಾ ಪರ್ವದ ಸಹಪ್ರಭಾರಿಗಳಾದಂತಹ ಭಾರತಿ ಮುಗ್ದಮ್ ಅವರನ್ನ ರಾಜ್ಯ ಕಾರ್ಯದರ್ಶಿಗಳಾದಂತಹ ಅಶ್ವಿನಿ ರವರು ಸ್ವಾಗತ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಆಗಮಿಸಿರುವಂತಹ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೂ ಹಾಗೂ ಈ ಸಂಘಟನಾ ಪರ್ವದ ಪ್ರಮುಖರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತಾ, ಆತ್ಮೀಯ ಬಂಧುಗಳೇ, ನವೆಂಬರ್ 22ನೇ ತಾರೀಕು ದೆಹಲಿಯಲ್ಲಿ ರಾಷ್ಟ್ರೀಯ ಕಾರ್ಯಾಗಾರ ನಡೆಯಿತು. ಆ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾಜಿರವರು ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಒಂದೆರಡು ಹಿತವಚನಗಳನ್ನ ರಾಜ್ಯಾಧ್ಯಕ್ಷರ ಮೂಲಕವಾಗಿ ನಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಇಡೀ ದೇಶದಲ್ಲಿ 11 ಕೋಟಿಗಿಂತ ಹೆಚ್ಚು ಸದಸ್ಯರನ್ನ ಮಾಡಿರುವಂತಹ ಏಕೈಕ ಪಕ್ಷ ಭಾರತೀಯ ಜನತಾ ಪಕ್ಷ. ವಿಶೇಷವಾಗಿ ಕರ್ನಾಟಕದ ನಿಮ್ಮೆಲ್ಲರ ಪರಿಶ್ರಮದಿಂದ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಸುಮಾರು 71 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರನ್ನ ಮಾಡಿರುವಂತಹ ಹೆಮ್ಮೆ ನಮ್ಮದಾಗಿದೆ. ಇಲ್ಲಿ ಒಂದು ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತನ್ನು ಸಹ ಹೇಳಿದ್ರು. ಇಡೀ ದೇಶದಲ್ಲಿ 11 ಕೋಟಿಗಿಂತ ಹೆಚ್ಚು ಸದಸ್ಯರಾಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಕರ್ನಾಟಕ 4ನೇ ಸ್ಥಾನದಲ್ಲಿದೆ ಅಂದ್ರೆ ನಮಗೆ ಗೊತ್ತಿದೆ, ಮೊದಲನೇ 3 ಸ್ಥಾನಗಳಿಗೆ ಮೆಡಲ್ಗಳು ಸಿಗುತ್ತೆ, ಗೋಲ್ಡ್, ಸಿಲ್ವರ್, ಬ್ರಾಂಜ್. ಇವಾಗ ನಮ್ಮ ಕರ್ನಾಟಕಕ್ಕೆ ಬ್ರಾಂಜ್ ಆದ್ರೂ ಸಿಗಬೇಕು ಅಂತಂದ್ರೆ ನಾವು 3ನೇ ಸ್ಥಾನಕ್ಕೆ ಹೋಗಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಪರಿಶ್ರಮ ಅತ್ಯಂತ ಹೆಚ್ಚು ಬೇಕಾಗಿದೆ ಎನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಳ್ತಾ, ಇವತ್ತು ನಮಗೆ ಗೊತ್ತಿದೆ ಹಲವಾರು ಜನ ಕಾರ್ಯಕರ್ತರು ನಮ್ಮಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಪಡೆದಿರ ಕಟ್ಟಕಡೆಯ ತಮ್ಮ ಜೀವನದ ಕಟ್ಟಕಡೆಯ ದಿನದವರೆಗೂ ಸಹ ಪಕ್ಷದ ವಿಚಾರವನ್ನ ಮೈಗೂಡಿಸಿಕೊಂಡು ಸಮಾಜಮುಖಿ ಚಿಂತನೆಗಳನ್ನ ಕೆಲಸ ಮಾಡುವಂತಹ ಹಲವಾರು ಜನ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ. ಅಂತವರನ್ನು ಸಹ ಗುರುತಿಸಿ ಸಕ್ರಿಯ ಸದಸ್ಯರನ್ನಾಗಿ ಮಾಡುವಂತಹ ಬಹುದೊಡ್ಡ ಕೆಲಸ ನಮ್ಮ ಮೇಲಿದೆ. ಇವತ್ತು ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, 3ನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಗುಜರಾತ್ನ ನಂತರ ಇವತ್ತು ಕಾಂಗ್ರೆಸ್ನ ಸರ್ಕಾರ ಇಲ್ಲಿದ್ರೂ ಸಹ ಆ ದುರಾಡಳಿತ ವಿರುದ್ಧವಾಗಿ ಸುಮಾರು 71 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ನಮ್ದು 1 ಕೋಟಿಯಷ್ಟು ಟಾರ್ಗೆಟ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಪರಿಶ್ರಮ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೇಟ್ ಆಗಿದೆ ಅನ್ನುವಂಥದ್ದನ್ನ ನಾವು ಮರೆಮಾಚಿಸಿರ ಇದನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗುವಂತಹ ಅವಕಾಶ ಇವತ್ತು ನಮ್ಮ ಮುಂದೆ ಇದೆ ಬಂಧುಗಳೇ. ಅದೇ ರೀತಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಸಕ್ರಿಯ ಈ ಸದಸ್ಯರನ್ನ ಮಾಡಿರುವಂತಹ ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಂಗಳೂರು ಕೇಂದ್ರ, ಚಿಕ್ಕಮಗಳೂರು ಹಾಗೂ ಬೀದರ್ ಮೊದಲನೇ 5 ಸ್ಥಾನದಲ್ಲಿದೆ. ಇವರು ಸಹ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ತಾವೆಲ್ಲ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಾಗಾರವನ್ನ ರಾಜ್ಯ ಅಧ್ಯಕ್ಷರು ಹಾಗೂ ನಮ್ಮ ಗಣೇಶ್ ಕಾರ್ಣಿಕ್ ರವರು ತೆಗೆದುಕೊಂಡು ಮುಂದಿನ ಅವಧಿಗಳಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗಿದೆ ಅನ್ನುವಂತಹ ಬಹುದೊಡ್ಡ ಕೆಲಸವನ್ನು ನಮಗೆ ಮಾಡೋರಿದ್ದಾರೆ. ಕೇಂದ್ರದಲ್ಲಿ ನಮಗೊಂದು ಗೌರವ ಸಿಕ್ಕಿದೆ, ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹ ದೊಡ್ಡ ಸಾಧನೆಯನ್ನ ಮಾಡಲಿಕ್ಕೆ ನಿಮ್ಮೆಲ್ಲರ ಪರಿಶ್ರಮ, ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಅದನ್ನ ಮುಂದಿನ ಅವಧಿಗಳಲ್ಲಿ ತಿಳಿಸಿಕೊಡುವಂತ ಕೆಲಸವನ್ನ ಹಿರಿಯರು ಮಾಡ್ತಾರೆ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಶ್ರೀ ತುಳಸಿ ಮುನಿರಾಜುಗೌಡ ಸರ್ ಅವರಿಗೆ ಧನ್ಯವಾದಗಳು. ಈ ಸಭೆಯನ್ನು ಉದ್ಘಾಟಿಸಬೇಕು ಪುಷ್ಪಾರ್ಚನೆಯ ಮೂಲಕ ಎಂದು ನಾನು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ವೇದಿಕೆ ಮೇಲಿರುವ ಗಣ್ಯರಿಗೆ ನಾನು ಕೇಳಿಕೊಳ್ಳುತ್ತೇನೆ. बोलो भारत माता की, बोलो भारत माता की, बोलो भारत माता की। ಗಣ್ಯರಿಗೆ ಧನ್ಯವಾದಗಳು.
ಈಗ ಸದಸ್ಯತ್ವ ಅಭಿಯಾನದ 2ನೇ ಹಂತದ ಮಾರ್ಗದರ್ಶನವನ್ನು ನೀಡಲು ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ರವಿಕುಮಾರ್ ಸರ್ ಅವರಿಗೆ ನಾನು ಆಹ್ವಾನಿಸುತ್ತೇನೆ. बोलो भारत माता की ಒಂದ್ಸರಿ ಜೋರಾಗಿ ಕೈ ಎತ್ತಿ ಭಾರತ್ ಮಾತಾ ಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ ಭೀಮ್. ಧನ್ಯವಾದ. ಇವತ್ತು ಇಡೀ ದೇಶದಾದ್ಯಂತ ಸಂವಿಧಾನದ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನೂರ 40 ಕೋಟಿ ಇರ್ತಕ್ಕಂಥ ಈ ಒಂದು ದೊಡ್ಡ ದೇಶವನ್ನ ಬಹಳ ಶಿಸ್ತುಬದ್ಧವಾಗಿ ಇಷ್ಟೊಂದು ದೊಡ್ಡ ಪ್ರಪಂಚದಲ್ಲೇನೆ ಅತ್ಯಂತ ಬಹಳ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ರೀತಿಯ ಒಂದು ಭಾರತವನ್ನ ಕಟ್ಟೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಪರಿಶ್ರಮವನ್ನ ಪಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಬಿಜೆಪಿಯನ್ನ ಬಹಳ ಸುಭದ್ರವಾಗಿ ಗಟ್ಟಿಮುಟ್ಟಾಗಿ ಕಟ್ಟಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಯುವ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಸರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಸ್ವಾಗತವನ್ನ ಮಾಡ್ತಾ ನಮ್ಮ ಗಣೇಶ್ ಕಾರ್ಣಿಕ್ರವರು ಸಂಘಟನಾ ಪರ್ವದ ಕ್ಯಾಪ್ಟನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕ್ಯಾಪ್ಟನ್ ಅವರು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಆ ಟೀಮ್ನಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಚೆನ್ನಾಗಿ ಆಡಿದ್ರೆ ಮಾತ್ರ ನಮ್ಮ ಮ್ಯಾಚ್ ಗೆಲ್ಲುತ್ತೆ. ಆದ್ರಿಂದ ನಾವು ಆ ಮ್ಯಾಚ್ ಅನ್ನ ಗೆಲ್ಲಿಸ್ತೀವಿ ಅನ್ನೋಂತ ಸ್ವಲ್ಪ ಕೈ ಮೇಲ್ ಮಾಡಿ ನೋಡೋಣ. ಹಾಗಾಗಿ ಕ್ಯಾಪ್ಟನ್ ಗಣೇಶ್ ರವರಿಗೆ ನಾವು ಗೆಲ್ಲಿಸಬೇಕಾಗಿದೆ. ಅದೇ ತರ ನಮ್ಮ ವೈಸ್ ಕ್ಯಾಪ್ಟನ್ಗಳಾಗಿ ನಮ್ಮ ತಂಡದಲ್ಲಿ ಉಳಿದಂತವ್ರು ಎಲ್ಲರೂ ಇದ್ದಾರೆ. ನಮ್ಮ ರಾಜ್ಯದ ಮಾಜಿ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ರಾಜ್ ಗೌಡ್ರು, ಭಾರತಿ ಮಗ್ದುಮ್ರವರು, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೀವ್ ಅವರು, ನಾವೆಲ್ಲರೂ ಕೂಡ ಈ ಸಂಘಟನಾ ಪರ್ವವನ್ನು ಯಶಸ್ವಿ ಮಾಡಬೇಕಾಗಿದೆ. ಅದನ್ನ ಮೇಲೆ ಮಾತಾಡ. ಎಸ್, ನಮ್ಮೆಲ್ಲರಿಗೂ ಕೂಡ ಇವತ್ತಿನ ಊಟದ ನಂತರ ಈ ಒಂದು ಸಭೆಯನ್ನ ಕರೆದಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ದೆಹಲಿನಲ್ಲಿ ಸಂಘಟನಾ ಪರ್ವದ ಒಂದು ಸಭೆ ಈಗ 2 ದಿನದ ಮುಂಚೆ 3 ದಿನದ ಮುಂಚೆ ದೆಹಲಿನಲ್ಲಿ ಆಯಿತು. ನಾವು 2ನೇ ಹಂತವನ್ನ ನಾವು ಪ್ರಾರಂಭ ಮಾಡಬೇಕಾಗಿದೆ. ನಾವು ಇಷ್ಟು ದಿವಸ ಎಲ್ಲ ಮೆಂಬರ್ಶಿಪ್ ನಾವು ಮಾಡಿದ್ವಿ. ಮೆಂಬರ್ಶಿಪ್ ಮುಗಿದ ಮೇಲೆ
ಡಾಟಾ ಬೇಸ್ ಅನ್ನ ರೆಡಿ ಮಾಡಬೇಕಾಗಿದೆ. ಡಾಟಾ ಬೇಸ್ ನಾವೇನ್ ಮೆಂಬರ್ಶಿಪ್ ಮಾಡಿದೀವಿ ಅದರ ಅಷ್ಟು ಮೆಂಬರ್ಶಿಪ್ದು ನಮ್ಮ ಬೂತ್ಗಳಲ್ಲಿ ಎಷ್ಟು ಜನ ಆದ್ರು, ನಮ್ಮ ಮಂಡಲದಲ್ಲಿ ತಾಲೂಕಿನಲ್ಲಿ ಎಷ್ಟು ಜನ ಮೆಂಬರ್ಶಿಪ್ ಆಯ್ತು, ಜಿಲ್ಲೆನಲ್ಲಿ ಮೆಂಬರ್ಶಿಪ್ ಎಷ್ಟಾಯ್ತು, ಅದೆಲ್ಲ ಡಾಟಾ ಬೇಸ್ ಅನ್ನ ನಾವು ರೆಡಿ ಮಾಡಬೇಕಾಗಿದೆ. ಅದು ನಮಗೆ ಪ್ರೈಮರಿ ಮೆಂಬರ್ಶಿಪ್ ನ ಡಾಟಾ ಬೇಸ್ ಅನ್ನ ನಮ್ಮ ದೆಹಲಿ ಕೇಂದ್ರದಿಂದ ನಮಗೆ ಸಿಕ್ಕತ್ತೆ. ಯಾವ ಡಾಟಾ ಬೇಸ್ ಸಿಕ್ಕತ್ತೆ ದೆಹಲಿಯಿಂದ? ಪ್ರೈಮರಿ ಮೆಂಬರ್ಶಿಪ್ ನ ಡಾಟಾ ಬೇಸ್ ದೆಹಲಿಯಿಂದ ನಮಗೆ ಸಿಗತ್ತೆ. ಇನ್ನು ಸಕ್ರಿಯ ಮೆಂಬರ್ಶಿಪ್ ನ ಡಾಟಾ ಬೇಸ್ ಯಾರು ಕೊಡಬೇಕಾಗಿದೆ? ಯಾರು ಕೊಡಬೇಕಾಗಿದೆ? ಜೋರಾಗಿ ಹೇಳ್ಬೇಕು. ನಾವು ಕೊಡಬೇಕಾಗಿದೆ. ಅದಕ್ಕೆ ನಡ್ಡಾಜಿ ಅವರು ಹೇಳ್ತಾ ಇದ್ರು, ನಮ್ಮ ಸಕ್ರಿಯ ಮೆಂಬರ್ಶಿಪ್ ಹೆಂಗಿರುತ್ತೆ ಹಂಗ್ ಬಿಜೆಪಿ ಇರುತ್ತೆ ಅಂತ. ಸಕ್ರಿಯ ಮೆಂಬರ್ಶಿಪ್ ನ ಟೀಮ್ ಹೆಂಗಿರುತ್ತೆ ಅಂದ್ರೆ ಬಿಜೆಪಿ ಹಂಗಿರುತ್ತೆ. ಆದ್ರಿಂದ ನಾವು ಸಕ್ರಿಯ ಮೆಂಬರ್ಶಿಪ್ ನ ಡಾಟಾ ಬೇಸ್ ನಾವು ಈಗ ಆಲ್ರೆಡಿ ಎಂಟ್ರಿ ಮಾಡ್ತಾ ಇರಬಹುದು. ಎಷ್ಟು ಜನ 50 ಮೆಂಬರ್ಶಿಪ್ ಮಾಡಿದ್ದಾರೆ, 100 ಮೆಂಬರ್ಶಿಪ್ ಮಾಡಿದ್ದಾರೆ, 200 ಮೆಂಬರ್ಶಿಪ್ ಮಾಡಿದ್ದಾರೆ, ಕೆಲವರು 1000, 2000, 3000, 4000, 5000 ಇದಾರೆ. 5000 ಮಾಡಿದ್ರು ಯಾರು ಇದ್ದೀರಾ? ಇಲ್ಲಿದ್ದಾರೆ ದಿವಾಕರ್. ಎಷ್ಟು ದಿವಾಕರ್ ರೇ? 7800 ಮಾಡಿದ್ದಾರೆ ನಮ್ಮ ದಿವಾಕರ್ ಅವರು, ನಮ್ಮ ರಾಜ್ಯ ಕಾರ್ಯದರ್ಶಿಗಳು. ಸಕ್ರಿಯ ಅಲ್ಲ, ಪ್ರೈಮರಿ ಮೆಂಬರ್ಶಿಪ್ ಈ ತರ 50ರಿಂದ 7000ವರೆಗೆ ಮಾಡಿದೀವಿ. ನಿಮ್ದೆಷ್ಟು ಸರ್? ನೋಡಿ 20,000 ಮೆಂಬರ್ಶಿಪ್ ಮಾಡಿದ್ದಾರೆ ಅವರು, ನಿರಾಣಿ ಸರ್ ಅವರು. ಹಾಗಾಗಿ ಮಾಡಿಸಿದ್ದಾರೆ. ಓಕೆ, ಎಸ್. ಈಗ ಹೇಳಿ, ನಮ್ದು 500 ಮಾಡಿದೀವಿ ಅನ್ನೋರು ಯಾರಿದ್ದೀರಿ? 500ನವರು ಪರವಾಗಿಲ್ಲ, 500 ದೊಡ್ಡ ಸಂಖ್ಯೆ ಇದೆ. ನಂದು 500 ಆಗಿದೆ. ಆಮೇಲೆ 300 ಎಷ್ಟು ಜನ ಇದ್ದೀರಿ? 300, ಇದು ದೊಡ್ಡ ಸಂಖ್ಯೆ ಇದೆ. 200 ಮಾಡಿರೋರು ಇದ್ದೀರಿ, 100 ಮಾಡಿರೋರು ಈ ಸಂಖ್ಯೆ ಎಲ್ಲರಿಗಿಂತ ಜಾಸ್ತಿ ಇದೆ. 50 ಇಲ್ಲ. ಎಸ್ ಇಲ್ಲ, ನನಗೆ 50 ಮಾಡಕ್ ಆಗಿಲ್ಲ, ಈಗ ಹೋಗಿ ಮಾಡ್ತೀನಿ ಅನ್ನೋ ಯಾರು ಇದ್ದೀರಾ? ಇಲ್ಲ. ಓಕೆ. ಹೈಯೆಸ್ಟ್ ಮೆಂಬರ್ಶಿಪ್ ಯಲಹಂಕ. ಇಂಡಿವಿಜುವಲ್ ಗೊತ್ತಿಲ್ಲ, ಆ ಸಂಖ್ಯೆ ತೆಗೆದುಕೊಂಡಿಲ್ಲ. ಎಸ್, ಒಂದೇ. ಅದಕ್ಕೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಇಲ್ಲಿ ಬಂದಿರೋಂಥವ್ರು ನಾವೆಲ್ಲರೂ ಕೂಡ 25ನೇ ತಾರೀಕು ಸಕ್ರಿಯ ಮೆಂಬರ್ಶಿಪ್ನ ಡಾಟಾ ಎಂಟ್ರಿ ಮುಗಿಸ್ಬೇಕು ಅಂತ ಹೇಳಿತ್ತು. ಅದಕ್ಕೆ ನಮ್ದು ಡಾಟಾ ಎಂಟ್ರಿ 25ನೇ ತಾರೀಕು ಮುಗಿದಿದೆ ಅನ್ನೋಂಥ ಯಾವ್ದಾದ್ರು ಜಿಲ್ಲೆ ಇದೆಯಾ? ನಮ್ದು ಡಾಟಾ ಎಂಟ್ರಿ ಮುಗಿದಿದೆ ಸಕ್ರಿಯ ಮೆಂಬರ್ಶಿಪ್ದು. ಯಾವ ಜಿಲ್ಲೆನಿಲ್ಲ? ಶಿವಮೊಗ್ಗ ಇದೆಯಾ? ಓಕೆ. 75% ನಷ್ಟು ಆಗಿದೆ ಅನ್ನೋರು? ಓಕೆ. ಶಿವಮೊಗ್ಗ, ಬೀದರ್, ಸಪ್ತಗಿರಿ ಗೌಡ್ರು, ಬೆಂಗಳೂರು ಕೇಂದ್ರ, 3 ಜಿಲ್ಲೆ. 50% ಆಗಿದೆ ಅನ್ನೋರು? ಬಾಗಲಕೋಟೆ, ಉತ್ತರ ಕನ್ನಡ ಜಿಲ್ಲೆ, ಬೆಳಗಾಂ ರೂರಲ್, ಬೆಂಗಳೂರು ಉತ್ತರ, ಬೆಳಗಾಂ ನಗರ, ಅಂದ್ರೆ ಬಹಳಷ್ಟು ಜಿಲ್ಲೆ. 25% ಆಗಿದೆ. ಚಿಕ್ಕಮಗಳೂರು, ರಾಯಚೂರು, ಗುಲ್ಬರ್ಗ ನಗರ, ಬಿಜಾಪುರ, ಕೊಪ್ಪಳ,
ಮೈಸೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಯಾವುದು, ವಿಜಯನಗರ, ಉಡುಪಿ, ದಕ್ಷಿಣ ಕನ್ನಡ. ಓಕೆ. ಇನ್ನು ಶುರು ಮಾಡಿಲ್ಲ ಅನ್ನೋರು ಯಾರ್ಯಾರು ಇದ್ದೀರಾ? ಮಂಡ್ಯ ಅಲ್ಲ, ರಾಮನಗರ ಶುರು ಮಾಡಿಲ್ಲ. ಓಕೆ. ಚಿತ್ರದುರ್ಗ ಶುರು ಮಾಡಿಲ್ಲ. ಚಿತ್ರದುರ್ಗ, ರಾಮನಗರ ಶುರು ಮಾಡಿಲ್ಲ. ಇದರಲ್ಲಿ ವ್ಯತ್ಯಾಸ ಆಗತ್ತಾ? ಇನ್ನು ಈಗ ಉದಾಹರಣೆ ನೀವು ಕೊಟ್ಟಿರೋ ಟಾರ್ಗೆಟ್ ಇದೆಯಲ್ಲ, ಎಷ್ಟು ಮೆಂಬರ್ಶಿಪ್ ಆಗತ್ತೆ, ಸಕ್ರಿಯ ಮೆಂಬರ್ಶಿಪ್, ಟಾರ್ಗೆಟ್ ವ್ಯತ್ಯಾಸ ಆಗತ್ತಾ? ಟಾರ್ಗೆಟ್ ವ್ಯತ್ಯಾಸ ಆಗತ್ತೆ. ಓಕೆ. ಈಗ ಉದಾಹರಣೆಗೆ ಕೆಲವು ಮಂಡಲ ಇರಬಹುದು, ಜಿಲ್ಲೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ಕೆಲವು ಮಂಡಲಗಳಿರ್ಬೋದು. ಆ ಮಂಡಲದಲ್ಲಿ ಈಗ ತಾಲೂಕಾ ಸಮಿತಿ, ಮಂಡಲ ಸಮಿತಿ ರಚನೆ ಮಾಡೋದಕ್ಕೆ ಎಷ್ಟು ಜನ ಇರ್ತಾರೆ ಸಾಮಾನ್ಯ ಪದಾಧಿಕಾರಿಗಳು? 61 ಜನ ಸಕ್ರಿಯ ಸದಸ್ಯರು ಕಷ್ಟ ಇದೆ ಅನ್ನುವಂತ ಮಂಡಲ ಯಾವ್ದಾದ್ರು ಇದೆಯಾ? ಉದಾಹರಣೆಗೆ ಹೇಳ್ತೇನೆ ಹೇಗೆ ಅಂತ. 61 ಜನರ ಸಮಿತಿ ರಚನೆ ಮಾಡಬೇಕು ಅಂತಂದ್ರೆ ಅವರ ಮಿನಿಮಮ್ 50 ಮೆಂಬರ್ಶಿಪ್ ಮಾಡಿರ್ಬೇಕು ಒಬ್ರು. ಆ ತರದ 61 ಜನ, 3,500. ಅದನ್ನು ಕಷ್ಟ ಅನ್ನುವಂಥದ್ದು ಯಾವ್ದಾದ್ರು ಮಂಡಲ ಇದೆಯಾ? ಏನ್ ಸಂಕೋಚ ಬೇಕಾಗಿಲ್ಲ. ಚಿಕ್ಕನಾಯಕನಹಳ್ಳಿ, ಆಮೇಲೆ RR ನಗರ, ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ, ಆಮೇಲೆ ನೆಕ್ಸ್ಟ್ ಇಷ್ಟೇ ಅಲ್ಲ.